ಮಹಾ ಮಳೆಯಿಂದಾಗಿರುವಂತಹ ಅವಾಂತರತೆ ಸುದ್ದಿ ಸದ್ದು ಮಾಡ್ತಾ ಇದೆ. ರಾಜ್ಯದ ಮಳೆಯ ಆರ್ಭಟಕ್ಕೆ ಹಲವು ಕಡೆಗಳಲ್ಲಿ ಅವಾಂತರವಾಗಿರುವ ಹಿನ್ನೆಲೆ ಸರ್ಕಾರಕ್ಕಿಂತಲೂ ಮುನ್ನವೇ ವಿಪಕ್ಷಗಳ ಅಲರ್ಟ್ ಆಗಿದೆ. ಮಳೆ ಹಾನಿಯ ಪ್ರದೇಶಕ್ಕೆ ದೋಸ್ತಿ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸುವಲ್ಲಿ ದೋಸ್ತಿ ಪಡೆ ಒಗ್ಗಟ್ಟು ಪ್ರದರ್ಶನ. ಹಾಸನ ಜಿಲ್ಲೆಯಲ್ಲಿ ಎಚ್ಡಿಕೆ ಮತ್ತು ಆರ್ ಅಶೋಕ್ ಜಂಟಿ ಭೇಟಿ. ಸಕಲೇಶಪುರದ ದೊಡ್ಡ ತಪ್ಪಲು ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವ್ಯವಸ್ಥೆಯಾಗಿದೆ ಗುಡ್ಡ ಕುಸಿತದಿಂದಾಗಿ. ಹೀಗಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಶೀಲಿಸುತ್ತಿದ್ದಾರೆ. ವೈಜ್ಞಾನಿಕವಾಗಿ ಕಾಮಗಾರಿಯಾಗಬೇಕು ಅಂತ ಗಡ್ಕರಿಯ ಜೊತೆಗೆ ಚರ್ಚೆ. ಸಚಿವರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಆದಂತಹ ಪರಿಸ್ಥಿತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸಮಸ್ಯೆ ಎನ್ನುವುದರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ದೋಸ್ತಿ ನಾಯಕರು ದೌಡಾಯಿಸಿದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ. ನೆನೆ ಅಂಕೋಲಾದ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು ಎಚ್ಡಿಕೆ. ಇಂದು ಸಕಲೇಶಪುರದ ದೊಡ್ಡ ತಪ್ಪಲಿನ ಗುಡ್ಡ ಕುಸಿತವಾದಂತಹ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಿಗೆ ಜೊತೆಯಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಮ್ಮ ಇಲ್ಲಿಯ ಒಬ್ಬ ಗುತ್ತಿಗೆದಾರರು 8 ವರ್ಷದ ಹಿಂದೆ ಈ ಒಂದು ಯೋಜನೆಯ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದಾರೆ. 8 ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಎಲ್ಲ ಛತ್ರಿ ಬೇಡ ತೆಗಿರೋಣ, ತೊಂದರೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕಳಪೆ ಕಾಮಗಾರಿ. ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇವೆಲ್ಲ ಹುಡುಗಾಟಿಕೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ. ನಾನು ಏನು ಕಣ್ಣಾರೆ ನೋಡಿದ್ದೇನೆ. ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನೂ ಚರ್ಚೆ ಮಾಡ್ತೇನೆ. ಇವೆಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ. ಕೊಟ್ಟು ಒಂದು ಸಭೆ ಮಾಡಿ ಅವರನ್ನು ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೇನೆ. ಇದು ಈ ವಿಷಯದಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಂತ ರೀತಿಯ ಕೆಲಸಗಳಾಗಬೇಕು ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಈಗಿನ ಈ ಒಂದು ಸಮಸ್ಯೆಗೆ ಪರಿಹಾರ ನಮ್ಮ ಕೇಂದ್ರ ಸರ್ಕಾರದ ಅಲ್ಲಿಂದ ನಮ್ಮ ಗಡ್ಕರಿಯವರ ಪಾತ್ರವೂ ಜಾಸ್ತಿ ಇದೆ. ಅವರು ಸಹ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಸೈಂಟಿಫಿಕ್ ವೇನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ. ಅದರ ಬಗ್ಗೆ ಅವ್ರ ಜೊತೆ ಚರ್ಚೆನೂ ಮಾಡ್ತೀನಿ. ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ಡಿಸಿಎಂ ಡಿಕೆಶಿ ನಡುವೆ ಮಳೆ ರಾಜಕೀಯ. ಕುಮಾರಸ್ವಾಮಿ ಅವರು ಅಂಕೋಲಾ ಭೇಟಿ ಕೊಟ್ಟಿದ್ದಕ್ಕೆ ಡಿಕೆಶಿ ಟೀಕಿಸಿದ್ರು. ಡಿಕೆಶಿ ಮಾಡಿದ ಟೀಕೆಗೆ ಈಗ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮಿಲಿಟರಿ ತರಬೇಕು ಅಂತ ಡಿಸಿಎಂ ಡಿಕೆಶಿ ಹೇಳ್ತಿದ್ದಾರೆ. ದರೋಡೆ ನಿಲ್ಲಿಸೋದಕ್ಕೆ ಮಿಲಿಟರಿ ಕರೆತರಲು ಹೇಳಿದ್ದಾರೆ. ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ನಾನು ರಾಜ್ಯಕ್ಕೆ ಬರ್ತೀನಿ ಅಂತಂದ್ರೆ ಅವ್ರಿಗೆ ಕೈ ಕಾಲು ನಡಗುತ್ತೆ. ಮಂಡ್ಯಕ್ಕೆ ಬೇಡ ಅಂತಾರೆ, ಉತ್ತರ ಕರ್ನಾಟಕಕ್ಕೂ ಬೇಡ ಅಂತಾರೆ. ರಾಜ್ಯಕ್ಕೆ ನಾನು ಬರೋದನ್ನ ಸಹಿಸಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಡಿಕೆಶಿ ಟೀಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ತಿರುಗೇಟು. ಹಾಗಿದ್ರೆ ಕುಮಾರಸ್ವಾಮಿ ಅಂಕೋಲಾ ಭೇಟಿಗೆ ಡಿಕೆಶಿ ಹೇಳಿದ್ದೇನು, ಅದಕ್ಕೆ ಎಚ್ಡಿಕೆ ಕೊಟ್ಟ ತಿರುಗೇಟೇನು? ಇಬ್ರು ನಾಯಕರ ಮಾತಿಲ್ಲಿದ್ದಕ್ಕೆ ಯಾವ ಫೀಲ್ಡ್ಗೆ ಇರ್ತಾರೆ? ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ. ಯಾರನ್ನ? ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನ್ ಮಾಡಬೇಕೋ ಮಾಡ್ತೇವೆ. ಅವ್ರೇನಾದ್ರು ಇದನ್ನ ಮಿಲಿಟರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟರಿ ಅವ್ರ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯ್ತು ಕೇಂದ್ರ ಸರ್ಕಾರ ಬಹಳ ನಮ್ಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮ್ಗೇನು ಅದರಿಂದ ಏನ್ ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡ್ಸ್ಕೋಬೇಕು ನಾವು? ನಿನ್ನೆ ನೀವೆಲ್ಲ ಪಾಪ ಮಾಧ್ಯಮದ ಸ್ನೇಹಿತರು
ಒಂದು 3-4 ಕಿಲೋಮೀಟ್ರ್ ಹಿಂದೆ ತಡೆಗೋಡೆ ಇಟ್ಟು ಕುಮಾರಸ್ವಾಮಿ ಬಂದಿದ್ದನ್ನು ಯಾವುದು ಚಿತ್ರೀಕರಣನೇ ಆಗಬಾರ್ದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ನೆನ್ನೆ ಅಲ್ಲೊಂದು ಡ್ರಾಮಾ ನಡೀತು. ನಾನು ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗಲಿಲ್ಲ. ಅದ್ರ ಒಂದು ಸರ್ಕಾರ ಕೇಳೋದು, ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪಾಪ ಹೇಳಿದ್ದಾರೆ ನಮ್ಮ ಮಂತ್ರಿಗಳು, ನಮ್ಮ ಯಾರು ರಾಜಣ್ಣ ಅವ್ರದ್ದು ಬಿಡಿ ಯಾವುದಿರಲಿ, ಅದೇನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಲ್ಲ ಉಪಮುಖ್ಯಮಂತ್ರಿಗಳವರಲ್ಲ, ಮಿಲ್ಟ್ರಿ ತರಬೇಕಾಗಿತ್ತು ಅಂದವ್ರೆ. ಬಹುಶಃ ಅವ್ರು ಮಿಲ್ಟ್ರಿ ಯಾಕೆ ತರಲಿಕ್ಕೆ ಹೇಳಿದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ, ಟೆರರಿಸ್ಟ್ ಆ್ಯಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ. ಆ ದರೋಡೆ ನಿಲ್ಲಿಸ್ಲಿಕ್ಕೆ ಮಿಲ್ಟ್ರಿ ಅವ್ನು ಕರ್ಕೊಂಬರೋಕೆ ಹೇಳಿದ್ರೇನೋ ಗೊತ್ತಿಲ್ಲ ನನಗೆ. ನನಗೆ ನೋಡಿದಾಗ ಅನ್ನಿಸ್ತದ, ನಾನು ಆ ಥರ ನೋಡೋದು ಅನ್ನಿಸ್ತದ ಡಿಪ್ರೆಷನಲ್ಲಿ ಅಂತ. ಇಲ್ಲಿ ನೆನ್ನೆ ದಿನ ಮಿಲ್ಟ್ರಿ ತಗೊಂಬರ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಪಾಪ ಮಿಲ್ಟ್ರಿನ ತರಬೇಕು ಅಂತ ಯಾಕೆ ಹೇಳಿದ್ರು ಅನ್ನೋದು ನನಗಿನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಅದೆಲ್ಲ ಆಮೇಲೆ ಲಾಸ್ಟಿಂದಲೇ ಮಾತಾಡೋಣ. ಅದರಿಂದ ಇಲ್ಲಿ ಇವತ್ತು ಸರ್ಕಾರದ NDRF ಯಾರಿಂದ ಬರ್ತಾರೆ? NDRFನವ್ರು ಇಂಥ ಸಂದರ್ಭದಲ್ಲಿ ಬಂದು ಕೆಲಸ ಮಾಡೋದು ಯಾವ ಅದಿಂದಲಿದೆ ಇದು NDRF? ಇಷ್ಟು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ? ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನೆನೆ ಅವ್ರು ಹೇಳಿಕೆ ಇದೆಯಲ್ಲ, ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ. ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ. ಮಂಡ್ಯಾಗ ಹೋದರೂ ಬೇಡ ಅಂತಾರೆ ಹೋಗೋದು, ಉತ್ತರ ಕನ್ನಡಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಬೇಡ ಅಂತಾರೆ. ಸದ್ಯ ಇಲ್ಲಿ ಹಾಸನದವ್ರು ಬರಬೇಡಿ ಅಂತ ಹೇಳಿಲ್ಲ. ಇದೊಂದು ಸದ್ಯ ಇಲ್ಲೂ ಏನು ಕಾರಣ ಇರ್ಬೋದು? ಅವ್ರನ್ನೇ ಕೇಳಬೇಕು. ನಾನು ಬರ್ತೀನಿ ಅಂದರೆ ಕರ್ನಾಟಕಕ್ಕೆ ಬಹುಶಃ ಅವ್ರ ಕೈಕಾಲು ನಡುಗುತ್ತೆ ಅಂತ ಕಾಣಿಸ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.